ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ಶ್ರೀಮತಿ ಮಮತಾ ಶೃಂಗೇರಿ ಅವರ ಅಮೃತಬಿಂದು ಕವನ ಸಂಕಲನದಿಂದ ನಾನು ಈಗಾಗಲೇ 37 ಕವನಗಳನ್ನು ವಾಚಿಸಿರುವೆ. ಇದೀಗ 40ನೇ ಕವನ. ಬೆಳಕ ಹರಿಸು. ಶೀರ್ಷಿಕೆ ಬೆಳಕ ಹರಿಸು. ಏನೆನ್ನಲಿ ಗೆಳೆಯ ನಿನ್ನ ಬಗ್ಗೆ, ಏನೆನ್ನಲಿ ಗೆಳೆಯ ನಿನ್ನ ಬಗ್ಗೆ, ಒಳ್ಳೆಯವನೆಂದೋ ಕೆಟ್ಟವನೆಂದೋ, ಬದುಕು ನಿನ್ನ ಒಳ್ಳೆಯತನವ ಕಸಿಯಿತೆಂದೋ, ಬದುಕು ನಿನ್ನ ಒಳ್ಳೆಯತನವ ಕಸಿಯಿತೆಂದೋ, ನೀನು ಕತ್ತಲೆಯ ಕೆಳಗೆ ನಿಂತು ಬೆಳಕಿನ ಪ್ರಪಂಚವನ್ನು ನೋಡುತ್ತಿರುವೆ, ಬೆಳಕಿನ ಪ್ರಪಂಚವನ್ನು ನೋಡುತ್ತಿರುವೆ. ಹಾಗಾಗಿ ನೀನು ಯಾರಿಗೂ ಕಾಣಿಸುತ್ತಿಲ್ಲ, ಆದರೆ ನಿನಗೋ ಎಲ್ಲವೂ ಸ್ಫುಟ. ಬೆಳಕಿಗೆ ಬಂದು ನಿನ್ನ ಬಾಳ ಕತ್ತಲೆಗೂ ತುಸು ಬೆಳಕ ಹರಿಸು, ತುಸು ಬೆಳಕ ಹರಿಸು, ಆಗ ಕಾಣುವುದೆಲ್ಲವೂ ನಿಚ್ಚಳ. ನೀನು ನಿನ್ನ ಬದುಕು ಹಾಗೂ ನೀ ನೋಡುವ ನೋಟ ಎಲ್ಲವೂ ಬೆಳಕಾಗಲಿ, ಎಲ್ಲವೂ ಬೆಳಕಾಗಲಿ. ಪ್ರಪಂಚವನ್ನೇ ಬೆಳಗಿದರೂ ಹಣತೆ, ಪ್ರಪಂಚವನ್ನೇ ಬೆಳಗಿದರೂ ಹಣತೆ ಹೋಗಲಾಡಿಸಲಿಲ್ಲ ತನ್ನ ಕೆಳಗಿನ ಕತ್ತಲೆಯ. ಹಾಗೆಯೇ ಪ್ರಪಂಚವನ್ನೇ ತಿದ್ದಬಲ್ಲವರು ತಮ್ಮನ್ನು ತಾವು ತಿದ್ದಿಕೊಳ್ಳಲಾರರು, ಹಾಗೆಯೇ ಪ್ರಪಂಚವನ್ನೇ ತಿದ್ದಬಲ್ಲವರು ತಮ್ಮನ್ನು ತಾವು ತಿದ್ದಿಕೊಳ್ಳಲಾರರು. ಬೇರೆ ದೀಪವೇ ಹಚ್ಚಬೇಕು, ಬೇರೆ ದೀಪವೇ ಹಚ್ಚಬೇಕು, ಆ ದೀಪದ ಕೆಳಗಿನ ಕತ್ತಲೆಯ ಓಡಿಸಲು. ಹಾಗೆಯೇ ಬೇರೆ ವ್ಯಕ್ತಿಯೇ ಬೇಕು, ನಿನ್ನ ಮನವನ್ನು ತಿಳಿಯಾಗಿಸಬೇಕು. ಇನ್ನೊಂದು ಕವಿತೆ. ಶೀರ್ಷಿಕೆ ಸಾಧನೆ. ಸಾಧನೆ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಸಹಜ, ಸಾಧನೆ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಸಹಜ, ಬದುಕಿನಿಂದ ಅಪಮಾನಗಳ ಕಣಜ. ಸೋಲು ಹತಾಶೆ ಕೂಡ ಅದರ ಭಾಗವೇ ನಿಜ, ಸೋಲು ಹತಾಶೆ ಕೂಡ ಅದರ ಭಾಗವೇ ನಿಜ. ಆದರೆ ಬಿಡದೆ ಮಾಡುವ ನಮ್ಮ ಪ್ರಯತ್ನ ಅವಿರತವಾಗಿದ್ದಾಗ ಅವೆಲ್ಲವೂ ಬದುಕಿಗೆ ಗೆಲುವಿನ ಮೆಟ್ಟಿಲಾಗುವುದು ಖಚಿತ. ಹುಟ್ಟಿದ ಮಗು ಕಲಿತಿರುವುದಿಲ್ಲ ಏನನ್ನು, ಒಂದೊಂದಾಗಿ ನೋಡುತ್ತಾ ಕಲಿಯುತ್ತಾ, ಎದ್ದು ಬಿದ್ದು ನಡೆದು ಸಾಗುತ್ತಾ, ಓಡುತ್ತಾ ಕೊನೆಗೆ ಹಿಡಿಯಲಾರದೆ, ಎದ್ದು ಬಿದ್ದು ನಡೆದು ಸಾಗುತ್ತಾ, ಓಡಾಡುತ್ತಾ ಕೊನೆಗೂ ಹಿಡಿಯಲಾರದೆ ನಾವೇ ಸೋತು ಹೋಗುವುದು ನಿಜ. ಪ್ರಯತ್ನದ ಜೊತೆ ನೋವು ನುಂಗುವ ಛಲ, ಸೋಲನ್ನು ಗೆಲುವಾಗಿಸಿಕೊಳ್ಳುವ ತಾಳ್ಮೆ ಜಾಣ್ಮೆ. ಇದ್ದರೆ ಮನುಜನಿಗೆ ಸಾಧನೆಯ ಹಾದಿ ತಲೆಬಾಗಿ, ಗೆಲುವಿನ ಗರಿಯು ಅವನ ಮುಡಿಗೇರಿ, ಜಗದಲ್ಲಿ ಆಗಿಯೇ ತೀರುವವನು ಅಗ್ರಜ. ಧನ್ಯವಾದಗಳು.